ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ತುಂಬ ದಿನಗಳಾದ ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ರ್ಯಾಂಡಮ್ ವ್ಲಾಗ್. ಹಾಗೆ ನಮ್ಮ ಜೊತೆ ಇದ್ದಾರೆ ನಿಖಿಲ್ ರವೀಂದ್ರ. ಒಂದು ಗಾಡಿ ಹೊಟ್ಟೆ ಬೆಳೆಸ್ಕೊಂಡಿದ್ದಾರೆ. ಹಾಗೆ ಮಧುಶ್ರೀ ಅವರು ತುಂಬ ಬ್ಯುಸಿ ಆಗೋಗಿದ್ದಾರೆ. ಕಾಣಿಸ್ದೋಳ ನಮ್ಮ ವಿಡಿಯೋಗ್ರಾಫರ್ ನಮ್ಮ ಮುತ್ತಣ್ಣ. ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ? ಎಲ್ಲಿಗೋ ಒಂದ್ ಕಡೆ ಹೋಗೋದು, ಬೋರ್ ಬಂದಿದ್ದು ಮತ್ತೆ ಬಿಸಿ ಟೆನ್ಷನ್ ಇಂದ ಫ್ರೀ ಆಗೋಣ ಅಂತ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ. ಏನಕ್ಕೆ ಬ್ರೇಕ್? ಏನಕ್ಕೆ ಬಿಸಿ ಗೈಸ್? ಹೇಳಲ್ಲ ಗೈಸ್, ನಮಗೂ ಹೇಳ್ತಲ್ಲ ಗೈಸ್. ಸೊ ನನಗೆ ಸ್ವಲ್ಪ ಹುಷಾರಿಲ್ಲ, ನಾನೇ ಮಾಡ್ಕೊಂಡಿರೋದು ಇದು ಮಜ್ಜಿಗೆ. ಯಾವತ್ತಿಂದ ಹೇಳು? ಲಾಸ್ಟ್ ಸಂಡೇ. ಸಬಾಷ್. ನೋಡಿ, ಇಂಥ ಪ್ರಜೆಗಳು ಇರ್ತಾರೆ ನಮ್ಮ ಮನೇಲಿ. ಡೇಟ್ ನೋಡ್ಬಿಟ್ಟು ಅದು ಎಕ್ಸ್ಪೈರ್ ಆಗಿದೆ ಅಂತ ಗೊತ್ತಿದ್ರು ಕುಡ್ದವಳಂತೆ. ಅಲ್ಲ, ಟೇಸ್ಟ್ ನೋಡೋಣ ಅಂತ ಕುಡ್ದೆ, ಚೆನ್ನಾಗಿತ್ತಲ್ಲ ಅದಕ್ಕೆ ಕುಡಿದ್ಬಿಟ್ಟೆ. ಇವಾಗ ಅದ್ರ ರಿಸಲ್ಟ್ ಇಲ್ಲಿದೆ ನೋಡಿ. ಗಂಟ್ಲು ನೋವು, ತಲೆಭಾರ. ನಮ್ಮ ಅಜ್ಜಿ 10 ನಿಮಿಷಕ್ಕೂ ಗಂಟ್ಲು ನೋವು ಚೆನ್ನಾಗೈತಾ, ಹಾಸ್ಪಿಟ್ಲಿಗೆ ಹೋಗು, ಮಾತ್ರೆ ನುಂಗು ಅಂತ ಫೋನ್ ಮಾಡ್ತಾನೇ ಐತೆ. ಸೊ ಬನ್ನಿ ಇವಾಗ ಹೋಗುವ. ಸಪೋರ್ಟ್ ತಗೊಳಂಗಿಲ್ಲ. ನೀನ್ ಸಪೋರ್ಟ್ ತಗೊಂಡ್ರೆ ಬೀಳೋದೇ ಗೇಮ್ ಇದು. ಈಗ ನನ್ನ ಟರ್ನ್. ಮ್ಯಾಂಚೋ ಚಿಕನ್ 1/2 ಮತ್ತೆ ರೋಲ್ ಒಂದು. ಸೊ ನಾವಿವಾಗ ಸೂಪ್, ಇದು ಮಜಿಟೋ, ಇದು ಫ್ರೆಂಚ್ ಫ್ರೈಸ್, ಇದು ಮುತ್ತಣ್ಣನ್ ಬರ್ಗರ್. ನಿಮ್ಮ ಡಯಟ್ ಫುಡ್ ಎಲ್ಲಿ ಮೇಡಮ್? ಬರ್ತಾ ಇದೆ ಡಯಟ್ ಫುಡ್. ಸೂಪ್ ಅಲ್ಲ, ಇನ್ನೊಂದೇನೋ ಆರ್ಡರ್ ಮಾಡ್ತಲ್ಲ. ಬರ್ತಾ ಇದೆ. ಏನು ಡಯಟ್ ಫುಡ್ಡು ಅಂತ ಕೇಳಿಕೊಂಡು ನಾನೇನಂತ ಪ್ರೋ ಡಯಟ್ ಏನು ಮಾಡ್ತಿಲ್ಲ ಫ್ರೆಂಡ್ಸ್. ಸ್ವಲ್ಪ ಫಿಟ್ ಆಗಿರೋಣ ಅಂತ ನಾನು ಏನು ನಿಂಗೆ ಕರೆಕ್ಟಾಗೇ ಇದೆಯಾ? ಅದೇ ಹೇಳಿದ್ರು. ಬಟ್ ಸ್ಟಿಲ್ ನಂಗೆ ಸ್ವಲ್ಪ ಫಿಟ್ ಆಗಬೇಕು ಅಂತ ಆಸೆ ಇದೆ. ಫಿಟ್ ಅಂದ್ರೆ ಸಣ್ಣ ದಪ್ಪ ಅಲ್ಲ, ಸೊ ಹೆಲ್ದಿ ಆಗಬೇಕು ಅಂತ, ಬಾಡಿ ಸ್ಟ್ರೆಂತ್ ಆಗಬೇಕು ಮತ್ತೆ ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಸ್ವಲ್ಪ ದಿನದ ಮಟ್ಟಿಗೆ ಡಯಟ್ನ ಫಾಲೋ ಮಾಡ್ತಾ ಇದ್ದಾರೆ ಇವರು ಅಷ್ಟೇ. ಈಗ ನೆನೆಯಿಂದ ಹೊಟ್ಟೆ ಗೈಸ್ ಒಂದ್ಸಲ ಎತ್ತೋಣ. ನೋಡ್ಬಾರ್ದಲ್ಲ, ಏನು ಹೋಗ್ಬಿಡ್ತೀವಿ ಹೊಟ್ಟೆ. ಸೊ ನಾವಿವಾಗ ಲೂಡೋ ಆಡ್ತಾ ಇದನ್ನೆಲ್ಲ ತಿಂತಾ ಇದೀವಿ. ಲೂನೋ ಲೂಡೋ ಅಂದೆ. ಆಮೇಲೆ ಲೂಡೋ. ಸೊ ಪ್ಲೇಸ್ ನೋಡಿ, ಊನೋ ನನಗೇನೋ ಆಗಿದೆ. ಪ್ಲೇಸ್ ಈ ತರ ಇದೆ, ಚೆನ್ನಾಗಿದೆ, ಪೀಸಾಗಿ. ಜಾಬಲ್ಲಿತ್ತು. ಏನ್ ಕೂದಲೆಲ್ಲ ಸರಿ ಮಾಡ್ಕೋತಾ ಇದೀಯಾ? ಕೂದಲು ಬತ್ತಾದೆ. ಯಾರೋ ಕಾಲು ಯಾರಾದ್ರು ಕಾಲು ಯಾರ್ದಲ್ಲ ನಿತಿದು. ಯಾರ್ದು ಕಾಲು? ಅಯ್ಯಣ್ಣ ನಮಸ್ಕಾರ ಬ್ರೋ. ನಿಮ್ದು ಏನ್ ಕಾಲು ಹುಡುಗಿ ಕಾಲು ಇದ್ದಂಗೆ ಐತಲ್ಲ ಬ್ರೋ. ಸ್ಟಡಿ ಆಗೋದ. ಅಣ್ಣ ನೀವು ಬಂದಿರೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹೇಳಿದ್ರೆ ನೀನೆ ಬಂದಿದ್ದ ಅಂತ. ಅಣ್ಣ ಬಂದಿದ್ರಾ ಅಂತ ಅವಳೆ. ಹೌದು, ನೀವು ಫುಲ್ ಬಿಸಿ ಆಗ್ಬಿಟ್ಟಿದ್ದೀರಾ ಪ್ಯಾಪ್ ಪೈ ಜೊತೆ. ಇಲ್ಲ ಅಣ್ಣ, ನಮ್ಮನ್ನೆಲ್ಲ ಮರ್ತ್ಬಿಟ್ಟವಳೆ. ಏನೋ ಮರ್ತ್ಬಿಟ್ಟವಳೆ. ಅದ್ಗೆನ ಬಿಟ್ಟು ಹೋಗ್ತಾಳೆ. ಎಲ್ಲ ಯಾರೋ ಕೇಳ್ತಿದ್ರು ಲೈವ್ ಅಲ್ಲಿ, ಅದ್ಗೇನ್ ಬಿಟ್ಬಿಟ್ಟು ಹೋಗಿದ್ದೀರಾ ಅಂತ. ಓಕೆ ಅಣ್ಣ, ಇನ್ನೊಂದು 6 ತಿಂಗಳಷ್ಟೇ, ಆಮೇಲೆ ನಿಮ್ ಜೊತೆನೆ. ಆಮೇಲೆ ಮುದ್ದೆ ತಿರುಗಿಸ್ತಾಳೆ ಮಗು ನಿನ್ ಕೈಲಿ. ಚೆನ್ನಾಗಿ ಬಾಡ್ದು ಅಡುಗೆ ಹೇಳ್ಕೊಡೋದು. ಸೊ ಇವಾಗ ನಾವು ಗರುಡ ಮಾಲ್ಗೆ ಬಂದಿದ್ದೀವಿ ಗಾಯ್ಸ್. ಏನಿ ಮಾಲ್ ಹಿಂಗೈತೆ, ಮುಂದೆಯಿಂದ ಮಾತ್ರ ಚೆನ್ನಾಗೈತೆ. ಸೊ ನಮ್ಮ ಅಣ್ಣ ಇವತ್ತು ಹಬ್ಬಕ್ಕೆ ಬಟ್ಟೆ ತಗೊಡ್ತಾನೆ. ನಾನೇನು ತಗೊಡ್ತಾ ಇಲ್ಲ, ನಾನೇ. ಏಕೆ ಹಬ್ಬಕ್ಕೆ ಬಟ್ಟೆ ತಗೊಡ್ತಾನೆ ಗೈಸ್. ನಾನೇ ಕೇಳ್ಬಿಟ್ಟು ಕರ್ಕೊಬಂದಿರೋದು. ಹಾಂ ಅಷ್ಟೇ. ಕಟ್ ಜನ ನೋಡ್ರೆ ಕಟ್. ಏನೇಳು ಪುತ್ರರಾಜ್? ಹಾಂ, ನಾನು ಇದೆರಡು ಟ್ರಯಲ್ ಮಾಡ್ತೀನಿ. ಮಧು ಸೆಲೆಕ್ಟ್ ಮಾಡಿರೋದು, ಇದು ಮಮ್ಮಿಗೆ ಸೆಲೆಕ್ಟ್ ಮಾಡಿರೋದು. ಮಧುನೇ ಈ ಕಲರ್ ನಮ್ಮ ಮಮ್ಮಿಗೆ ಸ್ವಲ್ಪ, ಈ ಕಲರ್ ಜೋರಾಗಿ ಹೇಳು. ಈ ಕಲರ್ ಪೀಚ್ ಕಲರ್ ಎಲ್ಲ ಸೂಟ್ ಆಗುತ್ತೆ. ಈ ಕಲರ್ ಚೆನ್ನಾಗಿತ್ತು, ಹಂಗಾಗಿ ಇಷ್ಟಪಟ್ಟೆ. ಎಕ್ಸೆಲ್ ಆಗ್ತೈತಲ್ಲೇ.
ನೀನ್ ಹೇಳಿರೋದು ಸೈಜ್ನ ನಾನು ಸೆಲೆಕ್ಟ್ ಮಾಡಿರೋದು ಅಷ್ಟೇ. ಡಬಲ್ ಎಕ್ಸೆಲ್ ತುಂಬಾ ಲೂಸ್ ಆಗತ್ತೆ ಆಗತ್ತೆ ಅದಾಗತ್ತೆ. ಇದಾಗುತ್ತೆ. ಕೋಟ್ ಸೆಟ್ ಚೆನ್ನಾಗಿ ಶಾಪಿಂಗ್ ಆಗಿದೆ ಅಣ್ಣ. 28-30 ಅಣ್ಣ ಎಷ್ಟಾಗೈತೆ ಕೇಳಿಸ್ಕೊಳ್ಳೋದೇ ಇಲ್ಲ. ಎಷ್ಟಾಗೈತೆ ಅಂದ್ರೆ ಒಳ್ಳೇದಾಗ್ಲಿ ಆಗ್ಲಿ ಆಗ್ಲಿ ಅಂತೆ. ಎಷ್ಟಾಯ್ತು ಬಿಲ್ಲು? ಆಯ್ತು ಅಂತನಾ? ಹಾ 4,000. 10,000. 10th ಅಂತ ಏನಾಗಿದೆ ನಿನಗೆ? ಆರ್ ಯು ಆಲ್ ರೈಟ್? ಅವನ್ ಕೇಳಕ್ಕೆ ಅಯ್ಯೋ ಹೌದು. 10,000 ಆಯ್ತು ಅಣ್ಣ. ಒಳ್ಳೇದಾಗ್ಲಿ ಅಷ್ಟೇ. ಎಸ್ ಇದು ಮಮ್ಮಿಗೆ, ಇದೆರಡು ನನಗೆ. ಮಧು ಅವ್ರು ಏನು ತಗೊಂಡಿಲ್ಲ, ಇದು ಯಾವ್ದೋ ಒಂದು ಪ್ಯಾಂಟ್ ತಗೊಂಡ್ಲು, ಅದ್ರದ್ದೊಂದು ಕತೆ ಹೇಳಿದ್ಲು. ನಮ್ಮ ಅಣ್ಣ ಕೊಡ್ಸಿದ್ದಾನಲ್ಲ, ಹಾ ಸುಮ್ಮನೆ ಯಾಕೆ ಅನ್ಬಿಟ್ಟು. ಮತ್ತೆ ಸೀರೆಗಳು ಇದಾವೆ. ಮದನಣ್ಣ ಎಷ್ಟು ಒಳ್ಳೆಯವ್ರಪ್ಪ, ಕೇಳ್ದೇನೆ ಕೊಡಿಸ್ತಾರೆ. ಆಮೇಲೆ ಎಲ್ಲ ಕಮೆಂಟ್ ಹಾಕ್ತಾರೆ, ಓ ನಿಖಿಲ್ ಅವ್ರಿಗೆ ಅವ್ರ ತಂಗಿ ಮೇಲೆ ಏನೋ ಪ್ರೀತಿನೇ ಇಲ್ಲ, ಮಧು ಅವ್ರ ಅಣ್ಣಂಗ್ ನೋಡಿ ಎಷ್ಟು ಪ್ರೀತಿ ಅಂತ. ಅಂದ್ರೆ ಆತರ ಇಲ್ಲ. ನಮ್ಮಣ್ಣ ಅಂದ್ರೆ ಈ ತರ ಕರ್ಕೊಂಡೋಗಿ ಅವ್ನ ಆತರ ಅಲ್ಲ ತೋರ್ಸ್ಕೊಳಲ್ಲ, ಬಟ್ ದುಡ್ಡು ಹಾಕ್ಬಿಡ್ತಾರೆ, ತಗೋಬಿಡು ಅಂತ. ಅದೆಲ್ಲ ಇಷ್ಟನೇ ಅಲ್ಲ ಕರ್ಕೊಂಡು ಹೋಗೋದು. ಫಸ್ಟ್ ಆಫ್ ಆಲ್ ಅವ್ರು ಇಷ್ಟ ಪಡದೆ ಇರೋದು ಅಂದ್ರೆ ಶಾಪಿಂಗು. ಇವಾಗ ಅದು ನಾವು ಕೇಳ್ಕತೀವಲ್ಲ ಅಂತ ಇಷ್ಟಾರ ಕರ್ಕೊ ಬರ್ತವ್ರ 4. ಅದು ಒಳಗ್ ಬರಲ್ಲ, ಅಲ್ಲೇ ಈಚೆ ನಿಂತ್ಕೊತಾನೆ. ಮೊದ್ಲು ಇದನ್ನು ಮಾಡ್ತಾ ಇರ್ಲಿಲ್ಲ. ಅವಳಿಗೆ ಏನ್ ಬೇಕು ತಗೋಬಿಡು ಅಂತ ದುಡ್ಡು ಹಾಕ್ಬಿಟ್ರೆ ಎಲ್ಲ ಒಳ್ಳೆ ತಗೊಳ್ಳೋದು ಅಷ್ಟೇ. ಇವಾಗ ಎಲ್ಲಿದ್ದೀವಿ? ಇನ್ನು ಮಾಲಲ್ಲೇ ಇದೀವ. ಎಲ್ಲ ಹಬ್ಬಕ್ ಬಟ್ಟೆ ತಗೋತವ್ರೆ. ರಶ್ ಇಲ್ಲೇ ಚಿಕ್ಕಗಡಿಯಾರ ಸ್ಟುಡಿಯೋ ಬೇರೆ ಕ್ಲೋಸ್ ಆಗಿದೆ ಅಲ್ಲ, ಎಲ್ಲ ಇನ್ನೊಂದ್ ಬ್ರ್ಯಾಂಡ್ ಶಿಫ್ಟ್ ಆಗ್ಬಿಟ್ಟವ್ರ ಪಕ್ಕನೆ. ಸ್ಟುಡಿಯೋದ್ ಎಲ್ಲೂ ಬಿಡಲ್ಲ ಬಿಡು, ಬೇರೆ ಕಡೆ ಇದ್ರು ಹುಡುಕೊಂಡು ಹೋಯ್ತಾರೆ. ನಾವಿವಾಗ ಈ ಫ್ರೂಟ್ಸ್ ತಿನ್ನಕ್ಕೆ ನಿಲ್ಸಿದ್ದೀವಿ. ಎಲ್ಲಿ ಅಂದ್ರೆ ಯೂನಿವರ್ಸಿಟಿ ಅಪೋಸಿಟ್. ನಮ್ಮ ಅಣ್ಣನೇ ಬಿಡಿಸ್ತಾ ಅವನೇ. ಮದುವೆಗೆ ಇಷ್ಟ ಇವಿ ಒಳಗಡೆನೆ ಕೂತ್ಕೊಂಡವ್ರು. ಇಲ್ಲೇ ನಿಂತ್ಕೊಬಿಡಿ, ಒಳ್ಳೆ ಕೆಲಸ. ಒಂದ್ರಲ್ಲಿ ಎಷ್ಟಿರುತ್ತೆ? ಏನು ಇದು? ಏನು ಹಣ್ಣು ಇದೆ? ಹಣ್ಣು ಇದು ಯಾವಾಗಲೂ ಹಣ್ಣು ನಿಲ್ಸಿದಾಗ್ಲೂ ಎಲ್ಲರನ್ನೂ ಕೇಳ್ತೀನಿ ಯಾವ ಹಣ್ಣು ಅಂತ. ತಾಳೆ ಹಣ್ಣು ಆದರೂ ನೆಕ್ಸ್ಟ್ ಟೈಮ್ ಹೋಗಿ ಮರ್ತೋಯ್ತದೆ ನನಗೆ. ಖಾಲಿನಾ? ಆಹಾ ತಿಂತ ಇದ್ರೆ ಸೂಪರ್. ಕಾರ್ ಇಳಿದ ತಕ್ಷಣ ಹಂಗೆ ಗಾಡಿ ಎತ್ಕೊಂಡು ಸ್ಟಿಚ್ ಇಡ್ಸೋಣ ಅಂತ ಬಂದ್ಬಿಟ್ಟೆ. RCBನಾ? ಮುಂಬೈ ಗುಜರಾತ್. CSK ಮತ್ತು RCB ಯಾವಾಗ? ನನಗೆ ಕ್ರಿಕೆಟ್ ಬಗ್ಗೆ ಏನು ಗೊತ್ತಿಲ್ಲ ನಿಮಗೆ ಹೇಳ್ದಂಗೆ. ಮತ್ತು ನಮ್ಮ ಮಮ್ಮಿಗೆ ಬಟ್ಟೆ ತಂದು ಕೊಟ್ಟರೆ ನೋಡಿ, ದೇವ್ರ ಮನೆ ಮುಂದೆ ಇಟ್ಟವ್ರೆ. ಯಾಕೆ ಇಟ್ಟಿದ್ದಿಲ್ಲ ದೇವ್ರ ಮನೆ ಮುಂದೆ? ಮಾತಾಡಲ್ಲ. ಇಲ್ಲಿ ದೀಪ ಹಚ್ಚಿದ್ದಾರೆ. ಹಾಗೆ ಮಂಗಳಮ್ಮ ಎಲ್ಲ ನಾಳೆ ಹಬ್ಬಕ್ಕೆ ದೀಪದ ಸಾಮಾನೆಲ್ಲ ತೊಳೆದು ಇಟ್ಟಿದ್ದಾರೆ ಇಲ್ಲಿ. ಅಣ್ಣ ಅನ್ಕಂಡ ಮುನ್ಸ್ಕೊಂಡರೆ ಗೈಸ್ ಇಬ್ರು. ಏನಾಯ್ತು? ಸುಮ್ಮನೆ ಹಂಗೆ, ಅದಕ್ಕೆ ಡೋರ್ ಲಾಕ್ ಫುಲ್ ತೆಗಿಲಿಲ್ಲ ಅಣ್ಣ ಅನ್ಕೊಂಡು. ಏನೋ ಐತೆ ಅನ್ನಲ್ಲ ಅಣ್ಣ ಇಲ್ಲಿ. ಏನೋ ಇಲ್ಲಿ ನೈಟು ಇದ್ರದ್ದೇನೋ ಸ್ಕಿಪ್ಪಿಂಗ್ದು ಸೌಂಡ್ ಬರ್ತಾ ಇತ್ತು. ಬೆಳಿಗ್ಗೆನಾ? ನೆನ್ನೆ ನೈಟಾ ಬೆಳಿಗ್ಗೆನಾ? ಹೌದಾ? ಫುಲ್ ಸ್ಕಿಪ್ಪಿಂಗ್. ನನಗೆ ಅಂತ ತಂದಿದ್ದು, ಬಟ್ ಯೂಸ್ ಮಾಡಿಲ್ಲ. ಬಾ ಎತ್ತು. ಫುಲ್ಲು ಡಯಟ್, ಜಿಮ್ಮು. ಆಮೇಲೆ ಸ್ಕಿಪ್ಪಿಂಗು. ನೆಕ್ಸ್ಟು ಮಿಕ್ಕಿದ್ದು ವರ್ಕೌಟ್ ಮಾಡಿದ್ದು ಮತ್ತು ಓಟ್ಸು. ಬರೀ ತಿಂದರೆ ಸಾಲಲ್ಲ, ಬರೀ ಜಿಮ್ಗೆ ಹೋದ್ರೆ ಸಾಲಲ್ಲ, ಎರಡು ಮಾಡಬೇಕು ಗೈಸ್ ನಂತರ. ಹೌದು. ನೀನು ಇದೆಯಂತೆ ಇಲ್ಲಿಗೆ ಹೇಳಿದ್ದೀನಿ, ಅದಕ್ಕೆ ಯಾವುದೂ ಆಗದಿರೋದಿಲ್ಲ. ನಿನ್ನ ಕೈಲಿ ದಪ್ಪ ಆಗ್ತೀಯಾ. ಎಷ್ಟು ಜನ
ನೀವು ಹೇಳ್ತಾ ಇದ್ದೀರಾ ನಿಶಾ ಅವ್ರು ಇನ್ನೊಂದು ಚೂರು ಈಗಲೇ ನೋಡು ಬಟ್ಟೆ ತಂದ ತಕ್ಷಣ ಹೋಗಿ ಸ್ಟಿಚ್ ಇಡ್ಸ್ಕೊಂಡ್ಬಂದೆ. ನಾನು ಒಂದು ಬಟ್ಟೆ ಸ್ಟಿಚ್ ಇಡ್ಸಿಲ್ಲ ಅನ್ನಂಗಿಲ್ಲ. ಕುರ್ತಾಗಳು ಎಲ್ಲ ಬಟ್ಟೆನೂ ಸ್ಟಿಚ್ ಇಡ್ಸ್ಬೇಕು ನಾನು. ಅದಾದ್ರೆ ಓಕೆ ಒಂದು ಪ್ರಕಾರ. ನಾನು ಸ್ಟಿಚ್ ಇಡ್ಸ್ಕೊಂಡು ಹಾಕೋತೀನಿ. ಏನಂತ ಅಂದರೆ ಒಂದು ಸ್ವಲ್ಪ ಅವಳು ಸ್ಟ್ರೆಂತ್ ಬೇಕು. ಅವಳಿಗೆ ಸ್ಟ್ರೆಂತ್ ಇಲ್ಲ. ಅವಳಿಗೆ ಹೋಗ್ತಾಳೆ ಕಾಲೇಜ್ಗೆ, ಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಗಿ ಬಂದು ಮಲ್ಕೊಬಿಟ್ಟಾಳೆ. ಆ್ಯಕ್ಟಿವ್ ಆಗೇ ಇರಲ್ಲ. ಅದೆಲ್ಲ ನೋಡಿದಾಗ ಏನಪ್ಪ ಹಿಂಗೆ ಅಂತ ಅಯ್ಯೋ ಅನ್ಸುತ್ತೆ ನಮಗೆ. ಅದಕ್ಕಾದ್ರೂ ತಿಂದು ಸ್ವಲ್ಪ ಸ್ಟ್ರೆಂತ್ ಆಗಿರು ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಏನು ಮಾಡ್ತಾಳೆ ಅಂತ. ಕಾಲೇಜೆಲ್ಲ ಮುಗಿಲಿ, ದಪ್ಪ ಆಯ್ತೀನಿ ಗೈಸ್. ನೋಡೋಣ ಕಾಲೇಜ್ ಮುಗಿಯೋವರೆಗೂ. ಈ ಕಾಲೇಜು ಅಲ್ಲಿಂದ ಬರೋಷ್ಟರಲ್ಲೇ ಸಾಕಾಗುತ್ತೆ. ನಂಗೆ ತಿಂದ್ರೇ ಒಂಥರ ವಾಮಿಟ್ ಬರೋಂಗಾಗುತ್ತೆ. ಮನೇಲಿದ್ದು ಸ್ವಲ್ಪ ಫ್ರೀ ಆಗಿದ್ರೆ ಎಲ್ಲ ಮಾಡ್ಬೋದು. ಓಡಾಡುವಾಗಲೇ ತಾನೇ ಇದು ತಿನ್ನಬೇಕು ಅನ್ಸೋದು. ಹೌದಾ? ಇನ್ನು ಬಾಡಿ ಎಷ್ಟು ಆಕ್ಟಿವ್ ಆಗಿರುತ್ತೆ ಅಷ್ಟು ಹೊಟ್ಟೆ ಹಸಿರುತ್ತೆ. ನೋಡಿ ಡ್ರೈ ಫ್ರೂಟ್ಸ್ ಏನಾರು ಆದ್ರೂ ಮದುದು ಏನಂದ್ರೆ ಏನಾರು ಒಂದು ಅನ್ಕೊಂಡ್ರೆ, ಅಯ್ಯೋ ಫ್ಲಾಶ್ ಹಾಕ್ಬಿಟ್ಟಿದ್ದೀನಿ, ಏನಾರು ಒಂದು ಅನ್ಕೊಂಡ್ರೆ ಅದನ್ನ ಮಾಡ್ತಾಳೆ. ಬಟ್ ನಾನು ಹಂಗಲ್ಲ, ಹಂಗೆ ಕತೆ. ಫಸ್ಟ್ ಟೈಮು ಜಿಮ್ಗೆ ಹೋಗಿ ಡಯಟ್ ಮಾಡ್ತಾ ಇರೋದು. ಅದನ್ನ ಮಾಡಲೇಬೇಕು ಅಂತ ನನ್ನ ಲೈಫಲ್ಲೇ 5 ಗಂಟೆಗೆ ಎದ್ದೇಳ್ತಾ ಇರಲಿಲ್ಲ. 5 ಗಂಟೆಗೆ ಎದ್ದು 5 ಗಂಟೆಗೆ ಸ್ನ್ಯಾಪ್ ಹಾಕ್ತಾಳೆ. 5 ಗಂಟೆಗೆ ನಂದು ಲೈಫ್ ರೊಟೀನೇ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟಿದೆ ಮಟ್ಟಿಗೆ. ನೋಡುವ. ಎಷ್ಟಾಯ್ತು? ಇಲ್ಲ, ಒಂದ್ಸಲ ಕಂಡ್ರೈವ್ ಮಾಡ್ತಾಳಂತೆ ಗೈಸ್. ನಂಗೆ 30ಕ್ಕೆ ಸಾಕಾಗೋಯ್ತು. ಗುಂಡ ಒಂದು ತಪ್ಪು ಕೆಲಸ ಮಾಡಿದೆ ಮನೆಯಲ್ಲಿ. ಅದಕ್ಕೆ ಎಲ್ಲರೂ ಹಿಂಗೆ ಪೂಸಿ ಮಾಡ್ತಾ ಇದ್ದಾನೆ. ಒಬ್ರು ಇಬ್ರನ್ನಲ್ಲ, ಮನೇಲಿರೋರ್ನೆಲ್ಲರೂ ಪೂಸಿ ಮಾಡ್ತಾ ಇದ್ದಾನೆ. ಅದನ್ನೇನು ಅಂದರೆ ಆಂಟಿಗೆ ಫುಲ್ ಕಚ್ಬಿಟ್ಟವನೇ ಗೈಸ್. ಕಚ್ಚೋನೆ ಅಂದರೆ ಹೇಳ್ಬೇಡ ಅಂತವನೇ. ಒಂದ್ಸಲ ಯಾವಾಗ ತುಟಿಗೆ ಅನ್ಸುತ್ತೆ, ಎಂಗೇಜ್ಮೆಂಟ್ ಟೈಮಲ್ಲೂ ಮದುವೆ ಟೈಮಲ್ಲೂ ತುಟಿಗೆ ಕಚ್ಬಿಟ್ಟಿದ್ದ. ಫುಲ್ ಇಲ್ಲೆಲ್ಲ ಇಷ್ಟು ಕಿತ್ತೋಗ್ಬಿಟ್ಟಿದೆ ಅಷ್ಟೇ. ಈ ಸಲ ಅಂತೂ ನಂಗೆ ಗೊತ್ತಿಲ್ಲ, ನಾನು ಇರಲಿಲ್ಲ. ಏನಾಯ್ತು ನಿಶಾ? ಸಾಧನೆ, ನೀನು ಸಾಧನೆ ಹೇಳ್ತವ್ರಿರು. ಮೊನ್ನೆ ತಾನೆ ಎಲ್ಲರೂ ಹಾಲಲ್ಲೇ ಕೂತಿದ್ವಿ. ನಮ್ಮಮ್ಮಿ ಇವಂಗೆ ಸ್ವಲ್ಪ, ನಾನು ನಮ್ಮಮ್ಮಿ ಜಾಸ್ತಿ ಅವನ್ನ ಮುಟ್ಟೋದು, ಮುದ್ದಾಡೋದು ಜಾಸ್ತಿ. ನನಗಿಂತ ನನ್ನ ಮಮ್ಮಿಗಿಂತ ನಾನೇ ಜಾಸ್ತಿ. ಬಟ್ ಅವನು ನನಗೆ ಸ್ವಲ್ಪ ಗೊತ್ತಿದೆ ಅವ್ನು ಯಾವ ಮೂಡಲ್ಲಿ ಇದ್ದಾಗ ಬಿಟ್ಬಿಡ್ಬೇಕು ಅಂತ. ನಮ್ಮ ಮಮ್ಮಿ ಮುದ್ದಾಡ್ತಿದ್ರು, ಕಣ್ಣುದಿಂದಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಆಮೇಲೆ ಏನೋ ಸೋಫಾ ಕ್ಲೀನ್ ಮಾಡೋಕ್ಕೆ ಹಿಂಗೆ ಟವಲಲ್ಲಿ ಹಿಂಗಂದವ್ರೆ. ಅವ್ನು ಹೊಡಿತವ್ರೆ ಅಂದ್ಬಿಟ್ಟು ಹಿಂಗೋಗಿ ಇಲ್ಲಿ ಕಚ್ಚಿ ಇಲ್ಲಿ ಫಸ್ಟ್ ಹತ್ತವನೆ, ಇಲ್ಲಿ ಪಚ್ಚೋಗೈತೆ. ಇಲ್ಲಿ ಕಚ್ಚಿ ಇಲ್ಲಿ ಹೆಂಗಾಗೈತೆ ಅಂದರೆ ಫುಲ್ಲು ಈ ಚಾಕುಲ್ ಕುಯ್ಯಲ್ವಾ, ಒಳಗೋಗ್ಬಿಟ್ಟೈತೆ ಬಾಯಿ. ನಮ್ಮ ಮಮ್ಮಿ ಕೂಗ್ತವ್ರೆ. ನಾನು ಸ್ನಾನಕ್ಕೆ ಹೋಗಿದ್ದೀನಿ, ಹೋಗ್ತಾ ಇದ್ದೆ. ಕೂಗ್ತವ್ರು ನಿಶಾ ಅಂತ. ಏನಾಯ್ತು ಅಂತ ಬಂದು ನೋಡ್ತೀನಿ, ಸೋಫಾ ಮೇಲೆ ಕೂತವ್ರೆ. ಹಿಂಗೆ ಕಣ್ಣಲ್ಲಿ ನೀರು ಜೊಳ ಅಂತ ಹೆಂಗೆ ಬರುತ್ತೋ ಹಂಗೆ ರಕ್ತ ಇಲ್ಲೆಲ್ಲ ಹರಿತೈತೆ. ನಮಗೊಂದು ಕ್ಷಣ ಶಾಕು, ಗುಂಡ ಕಚ್ಚೋನೆ ಅಂತ. ಆಮೇಲೆ ಹೋಗಿ ಅವರು ಮುಟ್ಟಕ್ಕೂ ಬಿಡ್ತಾಯಿಲ್ಲ, ಡೆಟ್ಟಲ್ಲೆಲ್ಲ ಕ್ಲೀನ್ ಮಾಡ್ತವ್ರೆ. ನನಗೆ ಟಚ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಅವರು. ಇಲ್ಲೆಲ್ಲ ಫುಲ್ ಬ್ಲಡ್ ಹೋಗಿದೆ. ಹಂಗೆ ಮಾಡಿಟ್ಟವನೆ. ನಾನು ಅದನ್ನು ಕ್ಲೀನ್ ಮಾಡೋಕ್ಕೆ ಹೋಗಿ ನನಗೆ ತಲೆ ಸುತ್ತ ಬಿದ್ದು ಅವತ್ತು. ಆಮೇಲೆ ನಮ್ಮ ಮಮ್ಮಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಟೋಟಲು 5-6 ಇಂಜೆಕ್ಷನು. ಇಲ್ಲಿ ಕಣ್ಣು ಸುತ್ತ 3 ಇಂಜೆಕ್ಷನ್ ಕೊಟ್ಟಿದ್ದಾರೆ. 2 ಕಣ್ಣಿಗೂ ಏಟಾಗೈತಾ? 2 ಕಣ್ಣಿಗೂ ಇಲ್ಲಿಗೊಂದು ಇಲ್ಲೊಂದು. ಕಣ್ಣು ಸುತ್ತ 5 ಇಂಜೆಕ್ಷನ್ ಕೊಡಬೇಕು ಅಂದರು. 3ಕ್ಕೆ ಫುಲ್ ಪೇಯ್ನ್ ಬಂದು 3 ಹಾಕ್ಸ್ಕೊಂಡು, 2 ಕಾಲ್ಗೆಲ್ಲ ಹಾಕ್ಸ್ಕೊಂಡು. ನಾನು ಇರಲಿಲ್ಲ. ಅರ್ಲಿ ಮಾರ್ನಿಂಗ್ ನಾನು ಜಿಮ್ ಮುಗಿಸ್ಕೊಂಡು ಬಂದು ಮುತ್ತಣ್ಣಂಗೆ ಫೋನ್ ಮಾಡಿದೆ. ಮುತ್ತಣ್ಣ ಫುಲ್ ಗಾಬರಿಲಿ ಮಾತಾಡ್ತಾಯಿದ್ರು. ಆಮೇಲೆ ಏನಾಯಿತು ಅಂತ ಅಂದಮೇಲೆ ಹಿಂಗೆ ಆಂಟಿಗೆ ಹಿಂಗೆ ಗುಂಡ ಕಚ್ಬಿಟ್ಟವನೆ ಅಂತ ಅಂದರು. ಯಪ್ಪ ನನಗಂತೂ ಅದು ನೋಡಿ ಇವ್ರಿಗೆಲ್ಲ ಕಚ್ಚಿರೋದು ನೋಡಿ ನನಗೆ ಭಯ. ಅವನ್ನ ಮುಟ್ಟಕ್ಕೆ ಭಯ. ಇವ್ಳಿಗೂ ಹೇಳ್ತಾ ಇರ್ತೀನಿ ಮುಟ್ಬೇಡ ಅಂತ ಅಂದ್ಬಿಟ್ಟು. ನನಗೆ ಗೊತ್ತು ಅವನಿಗೆ ಕೋಪ ಬಂದಾಗ ಸುಮ್ಮನೆ ಹಂಗೆ ಸೈಲೆಂಟ್ ಆಗೋಯ್ತೀನಿ. ನಮ್ಮ ಮಮ್ಮಿ ಹಂಗಲ್ಲ. ಅವ್ರಿಗೂ ಎಷ್ಟೊಂದ್ಸಲ ಹೇಳಿದ್ದೀನಿ ನಾನು ಮುಟ್ಬೇಡಿ ಅವನ್ನ. ಇವಳಿಗೂ ಹೇಳಿದ್ದೀನಿ ಮುಟ್ಬೇಡಿ ಅವನ್ನ ಅಂತ. ಆಮೇಲೆ ಹೇಳ್ದೆ ಮನೇಲಿ ವ್ಯಕ್ತಿ ಅಂದ್ರೆ ಇವಳೊಬ್ಳೆ. ನಾನು ಒಬ್ಳೆ ಕಚ್ಚಿಸ್ಕೊಂಡಿಲ್ಲ ಗುಂಡನ ಹತ್ರ.
ನನಗೂ ಮಾರ್ಕು. ಕಚ್ಚಿ ಸುಮಾರು ಆಗೈತೆ, ಬಟ್ ರಕ್ತ ಬಂದಿರೋದು ಮಮ್ಮಿಗೆ ಮಾತ್ರ. ನಿಖಿಲ್ ಅವ್ರಿಗೂ ಕಚ್ಚೋನೆ, ಬಟ್ ಅವ್ರಿಗೆ ಜಾಸ್ತಿ ಏನು ಕಚ್ಚಿಲ್ಲ. ಇವಳಿಗೆ ಆಂಟಿಗೆ ಜಾಸ್ತಿ, ಅದರಲ್ಲೂ ಆಂಟಿಗೆನೆ ಜಾಸ್ತಿ. ಅದಕ್ಕೆ 3 ದಿನದಿಂದ ಮಮ್ಮಿ ಮಾತಾಡ್ತಿಲ್ಲ, ಮಾತಾಡ್ತಿಲ್ಲ. ಸೇರಿಸ್ತಾ ಇಲ್ಲ. ಜಾಸ್ತಿ ಇವ್ನು ಆಂಟಿ ಜೊತೆನೇ ಕನೆಕ್ಟೆಡು. ಹೇಳ್ಬೇಕು ಅಂದರೆ ಆಂಟಿ ರೂಮಲ್ಲೇ ಮಲ್ಕೋತಾನೆ, ಅಲ್ಲೇ ಇರ್ತಾನೆ. ಆಂಟಿ ಜೊತೆನೇ ಜಾಸ್ತಿ. ಆಂಟಿನೇ ಮುದ್ದು ಮಾಡೋದು, ಆಂಟಿ ಜಾಸ್ತಿ ಊಟ ಹಾಕೋದು, ಫೀಡ್ ಮಾಡೋದೆಲ್ಲ ಆಂಟಿನೇ. ಪಾಪ ನೋಡ್ಬಿಟ್ಟು ಒಂಥರ ಆಗೋಯ್ತು ನನಗಂತೂ, ಭಯನೇ ಆಗೋಯ್ತು ನನಗೆ. ಆಮೇಲೆ ನಿಶಾ ಫೋಟೋ ಕಳಿಸಿದ್ಲು, ಹಿಂಗಾಗೈತೆ ಅಂದ್ಬಿಟ್ಟು. ಇಲ್ಲೆಲ್ಲ ಫುಲ್ ಉತ್ಕೊಂಡ್ಬಿಟ್ಟಿತ್ತು. ಇವಾಗ ಚೆನ್ನಾಗಿದ್ದಾರೆ. ಗುಂಡಡ. ಆಮೇಲೆ ನಿಶಾ ನೀನು ಎಷ್ಟು ದಿನ ಮಾತಾಡ್ತಿರಲಿಲ್ಲ? ಒಂದಿನ ನೈಟ್ ಮಾತಾಡ್ಸಿಲ್ಲ. ಆಮೇಲೆ ಅವಳು ತಡ್ಕೊಳಕ್ಕಾಗಲ್ಲ. ಕೈತಾ ಇಲ್ಲ. ಅವ್ನು ಇದ್ರೆ ಪಕ್ಕದಲ್ಲಿ ಇದ್ರೆ ತಪ್ಕೋಬೇಕು ಅನ್ಸುತ್ತೆ. ಒಂದ್ಸಲ ಬೆಳಿಗ್ಗೆ ಎದ್ದು ಗುಂಡ ಅಂದೆ ಅಷ್ಟೇ, ಬೋದು ಮುಖ ಎಲ್ಲ ನೆಕ್ಕ ಹಾಕ್ಬಿಟ್ಟ. ಆದ್ರೂ ಇವತ್ತು ಜಾಸ್ತಿ ಮಾತಾಡ್ತಾ ಇಲ್ಲ. ಅವನಿಗೆ ಗೊತ್ತಾಗುತ್ತೆ ಅವ್ನು ತಪ್ಪು ಮಾಡಿದಾಗ. ಪುಸಿ ಹೊಡಿಯೋದು ಜಾಸ್ತಿ, ನಮ್ಮ ಜೊತೆ ಇರಬೇಕು ಅನ್ನೋದು ಜಾಸ್ತಿ. ಮಿಕ್ಕಿ ಟೈಮಲ್ಲಿ ನಾವು ಮುಟ್ಟಿಸ್ಕೊಳಲ್ಲ. ಇವಾಗ ಎಲ್ರೂ ಪುಸಿ ಹೊಡಿತಾವನೆ. ಏನಂತೀಯಪ್ಪ, ನಿನ್ನ ಸ್ಟೋರಿ 4 ನಿಮಿಷ ಹೇಳಿದ್ದೀವಿ. ಹೊಂಟದ ಗುಂಡ. ನನ್ನ ರೂಮಿನ ಕತೆ ಹೀಗಿದೆ ಗೈಸ್. ಎಷ್ಟು ಮೆಸ್ಸಿ ಆಗಿದೆ ಅಂದರೆ, ನಂಗೆ ಹುಷಾರಿಲ್ದಿರೋ ಕಾರಣ 2 ದಿನದಿಂದ ಒಗ್ದಿರೋ ಬಟ್ಟೆ ಹಿಂಗೆ ಐತೆ, ಮಡ್ಸಿಟ್ಟಿಲ್ಲ. ಈ ಫೋಟೋ ಫ್ರೇಮ್ ಬಿಡಿ 2 ತಿಂಗಳಾಯಿತು. ಅಲ್ಲೊಂದು ಹ್ಯಾಂಗ್ ಮಾಡ್ಸೋಕ್ಕಾಗಿಲ್ಲ. ನನ್ನ ಫ್ರೆಂಡ್ಸ್ ಬಂದವರೆಲ್ಲ ಕೇಳ್ತಾರೆ, ಒಂದು ಹ್ಯಾಂಗ್ ಮಾಡಿಸಲೇ ಅಂತ. ಅದನ್ನೊಂದು ಮೊಳೆ ಹೊಡೆದು ಅಲ್ಲಿ ಫೋಟೋ ಫ್ರೇಮ್ನ ಹಾಕಬೇಕು. ಹಾಗೆ ಫ್ರೂಟ್ಸು ಅಷ್ಟೇ, ನಮ್ಮ ಮಮ್ಮಿ ತಿನ್ನಲಿ ಅಂತ ಎಲ್ಲ ಎತ್ಕೊಬಂದು ರೂಮಲ್ಲಿ ಇಟ್ಟಿದ್ದಾರೆ. ಗಂಟ್ಲು ನೋವಾದ ಕಾರಣ ಅದನ್ನು ತಿನ್ನೋಕ್ಕಾಗ್ತಾಯಿಲ್ಲ. ನಾಳೆ ಹಬ್ಬ ಆಗಿರೋದ್ರಿಂದ ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲಗಬೇಕು. ಹಾಗೆ ನಿನ್ನೆ ಒಂದು ಕಾಲೇಜಲ್ಲಿ ನಾನು ರಚಿತ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ವಿ. ಸೊ ಅದರಲ್ಲಿ ನಮಗೆ ಕ್ಯಾಶ್ ಪ್ರೈಸ್, ಸರ್ಟಿಫಿಕೇಟ್ ಹಾಗೆ ಮೆಡಲ್ ಕೊಟ್ಟಿದ್ದಾರೆ ಗೈಸ್. ಏನಂದರೆ ನಮ್ಮ ಕಾಲೇಜಿಂದ ಬೇರೆ ಕಾಲೇಜ್ಗೆ ನಮ್ಮ ಕ್ಲಾಸವ್ರು ಸುಮಾರು ಜನ ಹೋಗಿದ್ವಿ ಕಾಂಪಿಟೇಟ್ ಮಾಡೋಕ್ಕೆ. ಸೊ ಅದರಲ್ಲಿ ನಾನು ರಚಿತ ಫೋಟೋಗ್ರಫಿ ವಿಡಿಯೋಗ್ರಫಿಗೆ ಹೋಗಿದ್ವಿ. ಅಲ್ಲಿ ನಾವು ವಿನ್ ಆಗಿದ್ದು. ನೆನೆ 11 ಗಂಟೆ ತನಕ, ನೈಟ್ 11 ಗಂಟೆ ತನಕ ವೆಯ್ಟ್ ಮಾಡಿ ಇಸ್ಕೊಂಡು, ಅನೌನ್ಸ್ ಮಾಡಿದ್ದೆ 11 ಗಂಟೆಗೆ ಇಸ್ಕೊಂಡು ಬಂದಿದ್ದು. ಸೊ ಅಷ್ಟೇ ಗೈಸ್. ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಟಕ್ಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ನ ಏನಾದರೂ ನೀವು ಹಬ್ಬದ ದಿನ ನೋಡ್ತಾ ಇದ್ರೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಗುಡ್ ನೈಟ್.